ಎಲ್ಲವನ್ನು ಮೇಡಮ್ ಹೇಳಿದ್ದಾರೆ. ನನ್ನನ್ನ ಮಂಗಳೂರಿಗೆ ಕರೆಸಿ ಆ ಸೀರಿಯಲ್ ಮಾಡಿದರು. ತುಂಬಾ ಅದ್ಭುತವಾಗಿ ಮಾಡಿದ್ರು. 2 days ಶೂಟಿಂಗ್ ಮಾಡಿದ್ರು. ಆಗ ಬೆಳೆದ ಸ್ನೇಹ. ನಾನು ಮಂಗಳೂರಿಗೆ ಬೇರೆ ಸಿನಿಮಾ ಶೂಟಿಂಗ್ ಹೋದ್ರು, ಅಲ್ಲಿ ಯಾವ್ದಾದ್ರು ಪ್ರೆಸ್ ಮೀಟ್ ಆದರೂ ನಾನು ಇರೋ ಜಾಗಕ್ಕೆ, ನಾನು ಇರೋ ಹೋಟ್ಲಿಗೆ ಬಂದು ನನ್ನ ಮಾತಾಡಿಸ್ಕೊಂಡು ಹೋಗ್ತಾರೆ. ಬರೀ ಕೈಯಲ್ಲಿ ಬರಲ್ಲ, ಏನಾದರೂ ಒಂದು ಗಿಫ್ಟ್ ತಂದು ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು ತುಂಬ ಹಂಬಲ್ ಆಗಿದ್ದಾರೆ. ನನಗೆ ಫಾದರ್ ಇಮೇಜ್ ನೀವು ಅಂತಾರೆ. ನನಗೆ ಇವರು ಗಾಡ್ ಫಾದರ್ ಇಮೇಜು. ಹಾಗಾಗಿ ಆ ಎಮೋಷನಲ್ ಟಚಿಂಗ್ ಇದೆ ನಮ್ಮಿಬ್ಬರಲ್ಲಿ. ಹಾಗಾಗಿ ನಾನು ಖುಷಿಯಿಂದ ಬಂದಿದ್ದೀನಿ. ಆದರೆ ನಾನು ಕರ್ತವ್ಯದಲ್ಲೇ ಇದ್ದೀನಿ. ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ರವಿ ಶ್ರೀವತ್ಸ ಅಂತ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಗ್ಯಾಂಗ್ ಆಫ್ ಯೂಕೋ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದರು. ಅವರೀಗ ಒಂದು ವೆಬ್ ಸೀರೀಸ್ ಮಾಡಿದ್ದಾರೆ, ತುಂಬ ಅದ್ಭುತವಾದ ಕಥೆ. ಅದೇನು ಅಂದರೆ, ಬೆಳಿಗ್ಗೆ ಶೂಟಿಂಗ್ ಮಾಡಿದ್ದನ್ನು ಸಾಯಂಕಾಲ ಡಬ್ಬಿಂಗ್ ಮಾಡಬೇಕು. ನಾನು ಅರ್ಧ ಗಂಟೆ ಬರ್ತೀನಿ ಅಂತ ಬಂದ್ಬಿಟ್ಟಿದ್ದೀನಿ. ಇಲ್ಲಿಂದ ನಾನು ಹೋಗೋಕ್ಕೆ 2 ಗಂಟೆ ಬೇಕಲ್ಲಿಗೆ. ಹಾಗಾಗಿ ನಾನು ಸ್ವಲ್ಪ ತರಾತುರಿಯಲ್ಲಿದ್ದೇನೆ. ಇದೇ ಹೆಸರಲ್ಲಿ ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ ನಮ್ಮ ಫರ್ನಾಂಡಿಸ್ ಅವರು. ಅದಕ್ಕೆ ಕೈ ಜೋಡಿಸಿದ್ದಾರೆ, ಮನಸೊತ್ತಿದ್ದಾರೆ. ಆಸ್ಟ್ರೇಲಿಯಾದಿಂದ ನಿರ್ಮಾಪಕರು ಬಂದಿದ್ದಾರೆ. ಇವರು ನೆಲೆಸಿರೋದು ಅಲ್ಲೇ. ಆದರೆ ಒಂದು ಊರು, ಹುಟ್ಟಿದ ಊರು, ಆ ಊರಿನ ಋಣ ತೀರಿಸ್ಬೇಕು, ಅಲ್ಲೇನಾದರೂ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆಯಿಂದ ಬಂದಿದ್ದಾರೆ. ಅವರಿಗೆ ಶುಭ ಹಾರೈಸ್ತೀನಿ. ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಆತ್ಮೀಯ ಸ್ನೇಹಿತರು ವಿನ್ಸೆಂಟ್ ಫರ್ನಾಂಡಿಸ್ ಅವರು ತುಂಬಾ ಆಲ್ಬಮ್ ಸಾಂಗ್ಸ್ನೆಲ್ಲ ಮಾಡಿದ್ದಾರೆ. ಎಲ್ಲರಿಗಿಂತ ಮುಂಚೆ ನಾನೇ ನೋಡಿರೋದು. ಅವ್ರ ಜೊತೆ ನಾವು ಕೂಡ ಸೇರಿ ಒಂದು ವೆಬ್ ಸೀರೀಸ್, ಒಂದು ಸೀರಿಯಲ್ ಮಾಡಿದ್ವಿ. ಅದನ್ನು ಬಿಡುಗಡೆ ಆಗಬೇಕದು. ಕನ್ನಡ ಮತ್ತು ಎಷ್ಟು ಲ್ಯಾಂಗ್ವೇಜ್, ಕನ್ನಡ ತುಳು 2 ಭಾಷೆಯಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಅದಾದಷ್ಟು ಬೇಗ ತೆರೆ ಕಾಣಬೇಕು ಅಂತ ಓಡಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಅವ್ರ ಮೇಲೆ ಇರಲಿ. ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು. ಉಪೇಂದ್ರ ಅವ್ರ ಪರಿಚಯ ಇದ್ದಾರೆ. ಅವ್ರಿಗೆ ಅವ್ರ ನಂಬರ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಯಾರಾದರೂ ಇದ್ರೆ ಪಾಪ ಕೊಡ್ರಿ ನಂಬರ್, ಇಲ್ಲ ನೀವೇ ಫೋನ್ ಮಾಡಿ ಕಾನ್ಫರೆನ್ಸ್ ತಗೊಳ್ಳಿ. ಅವ್ರನ್ನ ಭೇಟಿ ಮಾಡುವಂಥ ಅವಕಾಶವನ್ನು ಮಾಡಿಕೊಡಿ. ಅವರ ಪ್ರತಿಭೆ ಬರೀ ಗಲ್ಫ್ ಕಂಟ್ರಿಗೆ ಇರೋದು ಬೇಡ, ನಮ್ಮ ಕರ್ನಾಟಕದಲ್ಲೇ ಹುಟ್ಟಿರೋರು ಇಲ್ಲಿಗೆ ಬರಲಿ, ಅವರ ಪ್ರತಿಭೆ ಅಂತೇಳಿ ಆಶಿಸ್ತೇನೆ. ನಮಸ್ಕಾರ. ಇದು ನನ್ನೊಂದು ಫಸ್ಟ್ ಟೈಮ್ ಕನ್ನಡದಲ್ಲಿ ಒಂದು ಫಸ್ಟ್ ಸಾಂಗ್, ವಿಡಿಯೋ ಸಾಂಗ್ ಮಾಡಿದ್ದೇನೆ. ನಾವು ಸಾಂಗ್ ಮಾಡುವಾಗ ವಿ ನೆವರ್ ಥಾಟ್ ದಟ್ ವಿ ಆರ್ ಗೋಯಿಂಗ್ ಟು ಡೂ ದಿಸ್ ಮೂವಿ. ಓಕೆ, ಬಟ್ ಗ್ರಾಜುವಲಿ ಆಫ್ಟರ್ ಎಡಿಟಿಂಗ್ ವಿ ಆರ್ ಸೆಟ್ಟಿಂಗ್, ನಾವು ಕೂತ್ಕೊಂಡು ಮಾತಾಡುವಾಗ ಮೈ ಕಲೀಗ್, ಮೈ ಫ್ರೆಂಡ್ಸ್, ಎವ್ರಿಬಡಿ ಟೋಲ್ಡ್ ಮಿ ದಟ್ ನೀವು ಯಾಕೆ ಇದನ್ನು ಫಿಲ್ಮ್ ಮಾಡಬಾರ್ದು, ದೇ ಕ್ಯಾನ್ ಸಿ ದ ಸ್ಟೋರಿ ಲೈನ್ ಬಿಹೈಂಡ್ ದಟ್ ಸಾಂಗ್. ಸೊ ನಾವು ಪ್ಲ್ಯಾನ್ ಮಾಡಿದ್ದಕ್ಕೆ ಲೆಟ್ಸ್ ಸಿ, ಡಿಸೈಡ್ ಮಾಡಿದ್ರು ಫಸ್ಟ್ ನಾವು ಸಾಂಗ್ ರಿಲೀಸ್ ಮಾಡುವ. ಸೊ ಹಾಗೆ ನಾವು ಸಿರೀಸ್ ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು, ಓಕೆ ನನ್ನ ಸೈಡಿಂದ ಫುಲ್ ಸಪೋರ್ಟ್ ಮಾಡ್ತೇನೆ ನಿಮಗೆ. ಸೊ ದಟ್ಸ್ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಆ್ಯಕ್ಚುಲಿ ನಾನು ಈ ಸಾಂಗಿಗೆ ಅದು ಆಕ್ಸಿಡೆಂಟ್ಲಿ ನಾನು ಆ್ಯಕ್ಟ್ ಮಾಡಿದ್ದು. ಇವರು ಡೈರೆಕ್ಟರ್ ಮತ್ತು ಬಂದು ಕೇಳಿದಾಗ ಆ್ಯಕ್ಚುಲಿ ನನ್ನ ಮಗಳು ಆ್ಯಕ್ಟಿಂಗ್ ಮಾಡಲಿಕ್ಕಿಂತ ಇದ್ದದ್ದು. ಮತ್ತು ಇವರು ಹೇಳಿದರು, ಅಂದರೆ ಓಲ್ಡ್ ಏಜ್ ವರ್ಷನ್ಗೆ ನೀವು ಮಾಡ್ಬೋದು ಅಂತ. ಹಾಗೆ ನಾವೊಂದು ಟ್ರೈ ಮಾಡುವ ಅಂತ ಹೇಳಿ ಮಾಡಿದ್ದು. ಗೊತ್ತಿಲ್ಲ, ಇದು ನಂದು ಫಸ್ಟ್ ಆಫರ್ ಬಂದರೆ ಖಂಡಿತ. ಅವರು ಡೈರೆಕ್ಟ್ ಇನ್ನೂ ನನಗೆ ಆಫರ್ ಕೊಡಲಿಲ್ಲ, ಏನು ಹೇಳಲಿಲ್ಲ ಅವರು. I can't understand Kannada. Okay, this project started because of you, so now it's becoming a movie.
how you feel and what you say. What is your experience about this song? To be honest, I'm excited. At the same time, when Vincent sir asked me if you're interested in coming for this music show, I was like, yeah, why not? Let's try. That's what I thought. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅದೇ ನಾವು ಒಮ್ಮೆ ಮಂಗಳೂರಿಂದ ನಾನು ಬ್ಯಾಂಗ್ಳೂರಿಗೆ ಬರುವಾಗ ಜಸ್ಟ್ ಒಂದು ಕಾಲ್ ಬಂತು, ಲೈಕ್ ನೀ ಯಾಕೆ ಮಾಡ್ತೀಯಾ ಅಂತ, ಒಂದು ಸಾಂಗ್ ಅಂತ. ಸೊ ಯೂಶಲಿ ನನಗೆ ಲೈಕ್ ನಾನು ಲಾಂಗ್ ಟೈಮ್ ಆಯಿತು, ನಾನು ಒಮ್ಮೆ ಕೊಂಕಣಿ ಸಾಂಗ್ ಮಾಡಿದ್ದೆ ಒಂದು ಲೈಕ್ 4 years ಬ್ಯಾಕ್. ಸೊ ನನಗೆ ಟಚ್ ಇರಲಿಲ್ಲ. ಸೊ ನಾನು ಹೇಳಿದೆ ವಿಲ್ಸಿ ಅಂತ, ಲೈಕ್ ಮತ್ತೆ ನನಗೆ ಲೈಕ್ ಅಶ್ವಿನ್ ಡಿಕೋಸ್ ಸಿಂಗ್ ಮಂಗಳೂರಿಂದ. ಸೊ ಅವ್ರು ಜಸ್ಟ್ ಹೇಳಿದ್ರು ಯು ಗೋ ಫಾರ್ ಇಟ್ ಅಂತ. ಸೊ ಮತ್ತೆ ಲೈಕ್ ನನ್ನ ಫ್ಯಾಮಿಲಿ ಫ್ರೆಂಡ್ ಇದ್ರು, ಸೊ ಅವ್ರ ಹೆಸರು ವಾಣಿ ಅಂತ. ಸೊ ಅವ್ರು ಹೇಳಿದ್ರು ಜಸ್ಟ್ ಹೋಗು, ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ನಾನು ಇದು ನನಗೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಒಂದು ಸಹಾಯ ಆಯಿತು. ಥ್ಯಾಂಕ್ ಯು.